ಚಿದಂಬರ ನಮಸ್ತೆಸ್ತು ಚಿಂತಿತಾರ್ಥಪ್ರದಾಯಿನೇ ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ. ಇಂದಿನ ರಾಜಾರಾಮ್ ಮಹಾರಾಜರವರ ಅಭಂಗವನ್ನು ನೋಡೋಣ. ಅಭಂಗವನ್ನು ನೋಡಿ ಚಿಂತನ ಮನನ ಶ್ರವಣ ಚಿಂತನ ಮನನ ನಿಧಿಧ್ಯಾಸವನ್ನು ಮಾಡಿ ಸದ್ಗುರು ಕೃಪೆಗೆ ಪಾತ್ರರಾಗೋಣ. ಅವನ ಕೃಪಾ ಕರುಣೆಯಿಂದ ಅಪ್ಪ ನಮಗೆ ನೀನು ಕೃಪಾಧಾರೆಯನ್ನು ಹರಿಸು ಅಂತ ಅವನನ್ನು ಭಕ್ತಿಪೂರ್ವಕವಾಗಿ ಬೇಡಿಕೊಳ್ಳೋಣ. ರಾಜಾರಾಮ್ ಮಹಾರಾಜರು ಏನು ಹೇಳ್ತಾರೆ? ಭಾವವೀಣ ಭಕ್ತಿ ಜ್ಞಾನವೀಣ ಮುಕ್ತಿ ಗುರುವೀಣ ಪ್ರಾಪ್ತಿ ನವೇ ಕದಾ ನಾನಾ ಪರಿ ಕೋಣ ದಾನ ಪುಣ್ಯ ಕಾಹಿ ಜನ್ಮವರಿ ಪಾಹಿ ತೀರ್ಥಾಟನ ನಾನಾ ಅನುಷ್ಠಾನ ಕರೋ ಕಲ್ಪಕೋಟಿ ಪರವಸ್ತೂಚಿ ಭೇಟಿ ನವೇ ಕದಾ ದಾಸಮಣೆ ನವೇ ನಿವಾಂತ ಅಂತರಿ ನ ಮಿಳೆ ಚಿದಂಬರಿ ಕದಾ ಕಾಳ. ಭಾವ ನಮ್ಮೊಳಗೆಲ್ಲರೊಳಗೂ ಭಾವ ಇದೆ. ಆದರೆ ಆ ಭಾವಕ್ಕೆ ಪ್ರಚೋದನೆ ಕೊಡುವುದು ಭಕ್ತಿ, ಪ್ರೀತಿ ಭಕ್ತಿ ಜ್ಞಾನ ಮುಕ್ತಿ. ಇವೆಲ್ಲವೂ 4 ಕಟ್ಟಿಟ್ಟಿದ್ದ ಬುತ್ತಿ ಅಂತಾರೆ. ಇದನ್ನು ಸದ್ಗುರು ಪ್ರಾಪ್ತಿ ಆಗದೆ ಹೊರತು ನಮ್ಮೊಳಗೆ ಭಕ್ತಿ ಇದೆ ಅಂತಲೂ ನಮಗೆ ಅರ್ಥ ಆಗೋದಿಲ್ಲ. ನಮ್ಮೊಳಗೆ ಆ ಜ್ಞಾನ ನಮ್ಮೊಳಗೆ ಇದೆ ಅಂತ ಅರ್ಥ ಆಗೋದಿಲ್ಲ. ನಮಗೆ ಮುಕ್ತಿ ಪಡ್ಕೊಳ್ಳೋ ಸಾಧ್ಯತೆ ಎಲ್ಲರಿಗೂ ಇದೆ ಅಂತಲೂ ಅರ್ಥ ಆಗೋದಿಲ್ಲ. ಆ ಸದ್ಗುರು ಪ್ರಾಪ್ತಿ ಆಗದೆ ಹೊರತು ಜೀವನದಲ್ಲಿ ಇವ್ಯಾವ ಮಾತು ನಮ್ಮೊಳಗಿದೆ ಅಂತ ಅರಿವಿಗೆ ಬರೋದಿಲ್ಲ. ಸಾಮಾನ್ಯವಾಗಿ ನಾವು ಪ್ರಪಂಚವನ್ನು ಮಾಡ್ತಾ ಇರ್ತೀವಿ. ಇದೇ ಪ್ರಪಂಚ ಮಾಡಿಕೊಂಡು ಒಂದು ದಿವಸ ಹೀಗೆ ಹೊರಟೋಗ್ತೀವಿ. ನಮಗೆ ಅರಿವಿಗೆ ಬರೋದಿಲ್ಲ. ಎಲ್ಲರಂತೆ ನಾವು ಬದುಕ್ತಾ ಇದ್ದೀವಿ, ಒಂದು ಸಾಮಾನ್ಯ ಜೀವನ ಅಂತ ನಮಗೆ ಅನ್ನಿಸ್ತಾ ಇರುತ್ತೆ. ಆದರೆ ಸದ್ಗುರು ಹತ್ರ ಪಾದ ಹಚ್ಚಿದಾಗ ಅವನು ನಮಗೆ ನಮ್ಮ ನಿಜವಾದ ಒಂದು ಸ್ವರೂಪ ತೋರಿಸಿದಾಗ, ನೀನು ಯಾರಪ್ಪ, ನೀನು ಎದಕ್ಕೆ ಬಂದಿದ್ಯಾ ಇಲ್ಲಿ, ಬಾ ಇಲ್ಲಿ ನಿನಗೆ ತೋರಿಸ್ತೀನಿ, ಇವೆಲ್ಲ ಹೊರಗಡೆ ಇಲ್ಲ. ನೀನೇನು ಅನ್ಕೋತಿದ್ಯೋ ಭಕ್ತಿ ಮುಕ್ತಿ ಜ್ಞಾನ ಹೊರಗಡೆ ಇದೆ, ಅದು ಇಲ್ಲಿ ಒಳಗೆ ಇದೆ, ಒಳಗೆ ಹರಿದಾಡ್ತಿದೆ ನಿನ್ನಲ್ಲಿ. ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯೇ, ಕೂಗಿದರು ಧ್ವನಿ ಕೇಳಲಿಲ್ಲವೇ ನರಹರಿಯೇ. ಬಾಗಿಲನ್ನು ತೆರೆದು ಅಂತ ಕನಕದಾಸರು ಒಂದು ಹಾಡು ಹೇಳ್ತಾರೆ. ಯಾವಾಗಪ್ಪ ಎಷ್ಟು ಜನ ಅವರನ್ನು ತೊಂದರೆ ಕೊಟ್ಟು ಪರೀಕ್ಷೆ ಮಾಡಿದಾಗ ಅವ್ರು ಹೇಳ್ತಾರೆ, ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯೇ, ಕೂಗಿದರು ಧ್ವನಿ ಕೇಳಲಿಲ್ಲದೆ ನರಹರಿಯೇ. ಬಾಗಿಲನ್ನು ತೆರೆದು, ಬಾಗಿಲನ್ನು ತೆರೆಯಪ್ಪ ಅಂದರೆ ಯಾವ ಬಾಗಿಲು ತೆಗಿಬೇಕಪ್ಪ? ಅವನು ಆಂತರಿಕ ಬಾಗಿಲವನ್ನು ತೆಗಿಬೇಕು. ನಮ್ಮಲ್ಲಿರುವ ಆಂತರಿಕ ಬಾಗಿಲವನ್ನು ತಟ್ಟಿ ನಮ್ಮ ಅಂತರಂಗ ಶುದ್ಧಿ ಮಾಡಿಕೊಂಡಾಗ, ಅದು ಅಂತರಂಗ ಶುದ್ಧಿನೂ ಯಾರ ಹತ್ರ ಹೋಗಾಗತ್ತೆ? ನಿನ್ನಲ್ಲಿ ಕಲ್ಮಶ ಇದೆ, ಜನ್ಮಾಂತರದ ವಾಸನೆ ಇದೆ, ದೋಷಗಳಿದೆಯಪ್ಪ, ಅಹಂಕಾರ ದೇಹಾಭಿಮಾನ ಇದನ್ನೆಲ್ಲ ಕಿತ್ತು ಕಳಚ ಹಾಕಿದಾಗ ನಿನಗೆ ಅದು ಜ್ಞಾನ ಮುಕ್ತಿ ಭಕ್ತಿ ತಾನೇ ಎಲ್ಲ ಉಕ್ಕಿ ಹರಿಯಕ್ಕೆ ಶುರುವಾಗತ್ತೆ. ಅದು ಗುರು ಹೊರತಾಗಿ ಯಾರೂ ಕೊಡಲಿಕ್ಕೆ ಸಾಧ್ಯತೆ ಇಲ್ಲ ಅಂತ ರಾಜಾರಾಮ್ ಮಹಾರಾಜರು ಹೇಳ್ತಾರೆ. ನಾನಾ ಪರಿ ಕರೋ ದಾನ ಪುಣ್ಯ ಕಾಹಿ ಜನ್ಮವರಿ ಪಾಹಿ ತೀರ್ಥಾಟನ. ಎಷ್ಟೇ ದಾನ ಮಾಡಿದ್ರೇನು, ಏನೇ ಮಾಡಿದ್ರೇನು, ಜನ್ಮಾಂತರದಲ್ಲೂ ಕುತ್ಕೊಂಡು ತೀರ್ಥಾಟನೆ ಮಾಡಿದ್ದೀವಿ. ಎಲ್ಲ ಆ ಕ್ಷೇತ್ರಕ್ಕೆ ಹೋದ್ವಿ, ಈ ಕ್ಷೇತ್ರಕ್ಕೆ ಹೋದ್ವಿ, ಆದರೆ ಅದರದ್ದು ಏನೂ ಉಪಯೋಗ ಆಗಿಲ್ಲ. ಯಾಕೆಂದರೆ ಅಲ್ಲಿ ನಾನು ಅನ್ನೋ ಅಹಂಭಾವದಿಂದ ಕೊಡ್ತಾ ಇದ್ದೀನಿ. 10 ಜನಕ್ಕೆ ತಿಳಿಯಂಗೆ ಕೊಡಬೇಕು, ನಾನು 10 ಜನಕ್ಕೆ ಗೊತ್ತಾಗಬೇಕು ನಾನು ಕೊಟ್ಟಿದ್ದೀನಿ. ಇಲ್ಲ ಹೋಗಿ ರೂಮ್ಸಲ್ಲಿ ಬರ್ಸೋದು, ಶ್ರೀಮತಿ ಶ್ರೀ ಈ ರೂಮನ್ನು ದಾನ ಕೊಟ್ಟಿದ್ದಾರೆ, 1 ಲಕ್ಷ ದಾನ ಕೊಟ್ಟಿದ್ದಾರೆ, ಅಲ್ಲಿ ಹೆಡ್ಲೈನಲ್ಲಿ ಬರೆದಿರ್ತಾರೆ ಆಶ್ರಮದಲ್ಲಿ, ಕೆಲವು ಆಶ್ರಮದಲ್ಲಿ. ಇಲ್ಲ ಈ ರೂಮ್ ಇವ್ರು ದಾನ ಮಾಡಿದ್ದಾರೆ, ಆ ರೂಮ್ ಆರು ದಾಮಣೆ. ಎದಕ್ಕೆ ಬೇಕಿವೆಲ್ಲ ನಮಗೆ? ಪೀಠಾಬಾಯಿ ಹೇಳ್ತಾಳೆ, ಏಕಾಂತದಲ್ಲಿದ್ದು ನಾಮಸ್ಮರಣೆ ಮಾಡಿ, ನಿಮ್ಮ ಸಾಧನಾ ಗುಪ್ತವನ್ನು ಇಟ್ಕೊಳ್ಳಿ. ಸಾಧನಾ ಭಾಗದಲ್ಲಿ ದಾನ ಧರ್ಮ ಪುಣ್ಯ ತೀರ್ಥಾಟನೆ ಎಲ್ಲ ಬರುತ್ತೆ. ನಾವು ವಿಡಿಯೋ ಕಾಲ್ ಮಾಡಿ ಜನಕ್ಕೆ ತೋರಿಸ್ತೀವಿ, ನೋಡ್ರಪ್ಪ ನಾವು ಹೋಗಿದ್ದೀವಿ ಅಂತ. ಎಲ್ಲಿ ಆಗೋಕ್ಕೆ ಸಾಧ್ಯ ನಮಗೆ ಏಕಾಂತ ಸಾಧನೆ? ಹೇಳಿ ನೋಡೋಣ. ಅವಳು ಹೇಳ್ತಾಳೆ, ಏಕಾಂತ ಸಾಧನೆ ಮಾಡಿ, ಏಕಾಂತದಲ್ಲಿರಿ, ನಾಮಸ್ಮರಣೆ ಮಾಡಿ. ನಾವು ಜನ ಕೂಗು ಹೇಳ್ತೀವಿ. ಯಾಕೆ? ದೇಹಾಭಿಮಾನ ಇದೆ ನನಗೆ, ನಾನು ನನ್ನದು ಉಪಾಧಿಗಳು ಹಚ್ಕೊಂಡು ಇಷ್ಟು ದೇಹಾಭಿಮಾನ ಇದೆ. ಹೋದ ಕಡೆ ಎಲ್ಲ ಜನನ ಕೂಡ ಹಾಕ್ಕೊಂಡು ತೋರಿಸ್ತೀವಿ ನಾವು. ನಾನು ಅನ್ನೋದಿದೆ, ಅನ್ನಕ್ಕೆ ಜಗತ್ತಿದೆ. ನಾನು ಅನ್ನೋದೇ ಇಲ್ಲ, ಸತ್ತು ಹೋಗಿದ್ರೆ ಜಗತ್ತೆಲ್ಲಿಗೆ ಬರುತ್ತೆ? ನಾನು ನನ್ನ ಪಾಡಿಗೆ ಹೋಗ್ತೀನಿ, ನನ್ನ ಪಾಡಿಗೆ ದೇವ್ರ ದರ್ಶನ ಮಾಡ್ತೀನಿ, ನನ್ನ ಪಾಡಿಗೆ ಸದ್ಗುರು ಹತ್ರ ಕೂತಿರ್ತೀನಿ, ನನ್ನ ಪಾಡಿಗೆ ನಾನು ಜಪ ಮಾಡ್ತೀನಿ, ನನ್ನ ಪಾಡಿಗೆ ನಾನು ಇರ್ತೀನಿ, ಯಾರ ತಂಟೆಗೂ ಹೋಗೋದಿಲ್ಲ. ನಾನಾ ಅನುಷ್ಠಾನ ಕರೋ ಕಲ್ಪಕೋಟಿ ಪರವಸ್ತೂಚಿ ಭೇಟಿ ನವೇ ಕದಾ. ನಾನಾ ಅನುಷ್ಠಾನ ಮಾಡಿರಿ, ಜಪ ತಪ ಮಾಡಿರಿ, ಕಲ್ಪಕೋಟಿ ಸಹಸ್ರಾರು ವರ್ಷಗಳು ಮಾಡಿ, ಆದರೆ ಪರಬ್ರಹ್ಮ ವಸ್ತು ಭೇಟಿ ಆಗೋದಿಲ್ಲ. ಯಾವ ರೀತಿಯಿಂದ ಆಗೋದಿಲ್ಲ?
ಎಲ್ಲಿ ತನಕ ಅಹಂಕಾರ, ಅಹಂಭಾವ, ದೇಹಾಭಿಮಾನ ಇದೆ ಅಲ್ಲಿ ತನಕ ಆಗೋದಿಲ್ಲ. ಯಾವತ್ತು ನಾನು ನನ್ನದು ಅನ್ನೋದು ಬಿಡ್ತೀವೋ ಅವತ್ತು ಈ ಅನುಷ್ಠಾನಕ್ಕೆ ಒಂದು ಬೆಲೆ ಬರುತ್ತೆ. ನಾವು ಮಾಡ್ತಾ ಇದ್ದೀವಿ, ಜನ್ಮ ಜನ್ಮಾಂತರದಿಂದ ಅನುಷ್ಠಾನಗಳನ್ನು ಮಾಡ್ತಾ ಇದ್ದೀವಿ, ತಪ ಮಾಡ್ತೀವಿ, ಸಾಧನೆ ಮಾಡ್ತಿದ್ದೀವಿ. ಆದರೆ ಅದು ಬೆಲೆ ಯಾವಾಗ ಬರುತ್ತೆ? ಯಾವಾಗ ಜನ್ಮ ಜನ್ಮಾಂತರದ ಸಾನೆ ವೃದ್ಧಿ ಆಗ್ತಾ ಆಗ್ತಾ ಅಹಂಕಾರ ಕಳಚ್ತಾ ಹೋಗುತ್ತೋ ಆವಾಗ ಪರಬ್ರಹ್ಮ ವಸ್ತು ಭೇಟಿ ಆಗತ್ತೆ. ಅಲ್ಲಿ ತನಕ ಕಲ್ಪ ಕೋಟಿ ಸಹಸ್ರಾರು ವರ್ಷದಲ್ಲೂ ಆಗೋದಿಲ್ಲ. ಯಾಕೆ? ನಾನು, ನನ್ನದು, ನಾನು ಸಾಧನ ಮಾಡ್ತಿದ್ದೀನಿ, ನಾನು ಜಪ ಮಾಡ್ತಿದ್ದೀನಿ, ನಾನು ಹೋಗಿದ್ದೆ ಸತ್ಸಂಗಕ್ಕೆ, ಅಹಂಭಾವ ಇಟ್ಕೊಂಡು ಏನೂ ಸಾಧಿಸ್ಲಿಕ್ಕೆ ಆಗೋದೇ ಇಲ್ಲ. ದಾಸಮಣೆ ನವೇ ನಿವಾಂತಂತರಿ ನಮಿಳೆ ಚಿದಂಬರಿ ಕದಾ. ರಾಜಾರಾಮ್ ಮಹಾರಾಜ ಇಂಥ ಒಂದು ಸ್ಥಿತಿಯಿಂದ ಚಿದಂಬರನ ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆಯೇನ್ರಿ? ಇಲ್ಲಿ ಒಳಗೆ ಕಲ್ಮಶ ತುಂಬ್ಕೊಂಡಿದ್ದೀವಿ, ಅಸೂಯೆ ತುಂಬ್ಕೊಂಡಿದ್ದೀವಿ. ಪ್ರಪಂಚ ಬಿಟ್ಟು ಪರಮಾರ್ಥನ ಚಿದಂಬರನ ಪಾದ ಹಿಡ್ಕೊಳ್ಳೋಕೆ ಬಂದರೆ ಇಲ್ಲಿ ಇನ್ನೊಂದು ಪ್ರಪಂಚವನ್ನು ಸೃಷ್ಟಿ ಮಾಡ್ಕೊಂಡ್ಬಿಟ್ಟು ನಾನು ಆ ಜನದ ಜೊತೆ ಪೈಪೋಟಿ ಮಾಡೋದು, ಈ ಜನದ ಜೊತೆ ಪೈಪೋಟಿ ಮಾಡೋದು. ಅವ್ರು ಹೇಳಿದ್ರೆ ನನಗೆ ಚಲೋ ಅನ್ಸಂಗಿಲ್ಲ, ಇವ್ರು ಹೇಳಿದಾಗ ಅವರಿಗೆ ಒಂದು ಚೆನ್ನಾಗಿ ಹೇಳಿದ್ರಿ ಅಂತ ಭಕ್ತಿಪೂರ್ವಕ ಹೇಳಕ್ಕೆ ಬಾಯಿ ಬರೋದಿಲ್ಲ. ಎದಕ್ಕಪ್ಪ? ಒಳಗೆ ಕಲ್ಮಶ ಇದೆ. ಕಲ್ಮಶ ಯಾರಿಗೆ ಕಲ್ಮಶ ಇರೋದಿಲ್ವೋ ಅವನು ಮುಕ್ತವಾಗಿ ಅದನ್ನು ವ್ಯಕ್ತಪಡಿಸ್ತಾನೆ. ಚಿದಂಬರ ಅಲ್ಲಿ ಹಾಡು ಹೇಳ್ತಿದ್ದಾನೆ ಅಂದರೆ ಇಲ್ಲಿ ಚಿದಂಬರನ ಯಾಕೆ ಅಸೂಯೆ ಆಗಬೇಕು? ಆ ಚಿದಂಬರ ಹಾಡು ಹೇಳ್ತಿದ್ದಾನೆ, ಅಭಂಗ ಹೇಳ್ತಿದ್ದಾನೆ ಅಂದರೆ ಈ ಚಿದಂಬರಿಗೆ ಆನಂದ ಆಗಬೇಕು ಒಳಗೆ. ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರಲ್ಲಪ್ಪ ಭಗವಂತ, ಕಣ್ಣೀರು ಬರುತ್ತಂಥ ಒಂದು ಅಭಂಗ ಕೇಳಿದ್ರೆ. ಅಂಥ ಒಂದು ಮಹತ್ ಭಾಗ್ಯ ಕೊಟ್ಟಿದ್ದೀರಪ್ಪ ಇವತ್ತಿನ ದಿವಸಕ್ಕೆ ನನಗೆ. 24 ಗಂಟೆಗಳ ಕಾಲದಲ್ಲಿ ನಿನ್ನ ಒಂದು ಅಭಂಗವನ್ನು ಶ್ರವಣ ಮಾಡಿ ನನ್ನ ಕಣ್ಣಲ್ಲಿ ನೀರು ಬಂತಲ್ಲಪ್ಪ, ಎಂಥ ಒಂದು ಮಹತ್ ಭಾಗ್ಯವನ್ನು ಕೊಟ್ಟಿದ್ಯಪ್ಪ ಅಂತ ನಮ್ಮ ಮನಸ್ಸಿನಲ್ಲಿ ವಿಚಾರನೇ ಬರೋದಿಲ್ಲ. ಯಾರು ಪೋಸ್ಟ್ ಮಾಡಿದ್ದಾರೆ ಅಭಂಗನ? ಅವರ ಅಂದ್ಬಿಟ್ಟರೆ ಆಗಲೇ ಅಸೂಯೆ ಶುರು. ಇಂಥ ಒಂದು ನಿವಾಂತ ವೃತ್ತಿ ಇಲ್ದಲೇ ಚಿದಂಬರ ಹೆಂಗೆ ಸಿಗ್ತಾನ್ರಿ ನಮಗೆ? ವಿಚಾರ ಮಾಡಿ ಸ್ವಲ್ಪ. ಒಂದು ದಿವಸಕ್ಕಾರು ಇಂಥ ವಿಚಾರ ನಿಮ್ಮ ಮನಸ್ಸಿನಲ್ಲಿ ಬಂದಿದೆಯಾ? ಎಲ್ಲರಲ್ಲೂ ಚಿದಂಬರನ ನೋಡ್ತೀರಾ ಅಂತ ಬರೀ ಬಾಯಲ್ಲಿ ಹೇಳ್ತೀರ ಅಷ್ಟೇ, ಆದರೆ ಆಂತರಿಕವಾಗಿ ಚಿದಂಬರನ ನೋಡೋದೇ ಇಲ್ಲ. ಆಂತರಿಕವಾಗಿ ನೋಡಿದರೆ ಆ ಜಗತ್ತನ್ನು ನೋಡ್ತೀರಾ, ವ್ಯಕ್ತಿನ ನೋಡ್ತೀರಾ, ಆ ವ್ಯಕ್ತಿ ಬಗ್ಗೆ ಇರೋ ಒಪಿನಿಯನ್ ನೋಡ್ತೀರಾ. ನಿಮ್ಮ ಒಂದು ಒಪಿನಿಯನ್ ನೋಡಿದಾಗ ಆ ವ್ಯಕ್ತಿ ಬರಗೆ ನಿಮ್ಮ ಬಗ್ಗೆ ಭಕ್ತಿ ಭಾವನೆ ಹುಟ್ಟೋದಿಲ್ಲ. ಇಂಥದ್ದು ತೊಗೊಂಡು ಏನು ಮಾಡ್ತೀರ ನೀವು? ಇಡೀ ಜೀವನ ವೇಸ್ಟ್ ಮಾಡಾಯಿತು ನಮ್ಮದು. ಇನ್ನೂ ನಮಗೆ ಬುದ್ಧಿ ಬರ್ತಾ ಇಲ್ಲ, ಇನ್ನೂ ನಮಗೇನು ಅನ್ನಿಸ್ತಾ ಇಲ್ಲ. ಅಂದರೆ ನಾವು ಯಾವತ್ತೂ ಅವನ ಪಾದಕ್ಕೆ ಸೇರ್ತೀವಿ? ವಿಚಾರ ಮಾಡಿರಿ ಸ್ವಲ್ಪ. ಯಾವತ್ತಾದರೂ ಒಂದು ದಿವಸ ಕೂತು ವಿಚಾರ ಮಾಡಿದ್ದೀರಾ? ಇಲ್ಲಿ ಪ್ರಪಂಚ ಬಿಟ್ಟು ನಾನು ಅವನ ಪಾದಕ್ಕೆ ಸೇರ್ಕೊಳ್ಳೋಣ ಅಂತ ಬಂದುಬಿಟ್ಟು ಇಲ್ಲಿ ಇನ್ನೊಂದು ಜಗತ್ತನ್ನು ಸೃಷ್ಟಿ ಮಾಡಿಕೊಂಡು ಈ ಮೆಂಟಲ್ ವರ್ಲ್ಡಲ್ಲಿ ಸಿಕ್ಕಾಕೊಂಡು ಇಲ್ಲಿ ಅವನ ನಾಮಸ್ಮರಣೆ ಬಿಟ್ಟು ಹೋಯಿತು, ಅವನದು ಇದನ್ನು ಬಿಟ್ಟು ಹೋಯಿತು. ಯಾವ ಕ್ಷಣಕ್ಕೆ ನಾವು ಯಾರ ಬಗ್ಗೆ ವಿಚಾರ ಮಾಡ್ತಿದ್ರೋ ಅವ್ರು ಇರ್ತಾರೆ, ಚಿದಂಬರ ಅಲ್ಲಿರೋದೇ ಇಲ್ಲ. ಅಂದಮೇಲೆ ಈ ಅಸೂಯೆ, ಪೈಪೋಟಿ ಇಂಥದ್ದೆಲ್ಲ ತೊಗೊಂಡು ಎಲ್ಲಿಗೆ ಹೋಗ್ತೀರಾ ನೀವು? ಅದೇ ಒಂದು ಪ್ರಶ್ನೆ ಯಾವಾಗಲೂ ನನ್ನ ತಲೆ ಒಳಗೆ ಬರ್ತಾ ಇರುತ್ತೆ. ಎಲ್ಲಿಗೆ ಹೋಗ್ತೀರಾ ನೀವೆಲ್ಲ? ಇಷ್ಟೊಂದೆಲ್ಲ ವಿಚಾರ ಮಾಡ್ತೀರಾ? ಅಸೂಯೆ, ಪೈಪೋಟಿತನ. ಒಬ್ಬರು ಅಲ್ಲಿ ಚಿದಂಬರ ಹಾಡು ಹೇಳ್ತಿದ್ದಾನೆ, ಇಲ್ಲಿ ಚಿದಂಬರ ವ್ಯಕ್ತಪಡಿಸ್ತಿದ್ದಾನೆ, ಇಲ್ಲಿ ಚಿದಂಬರ ಅಭಂಗ ಬರೀತಾನೆ, ಅಲ್ಲಿ ಚಿದಂಬರ ನಿರೂಪಣೆ ಮಾಡ್ತಾನೆ, ಅಲ್ಲಿ ಚಿದಂಬರ ಸತ್ಸಂಗ ಮಾಡ್ತಾನೆ. ಎಲ್ಲ ಕಡೆಯೂ ಚರಾಚರದಲ್ಲೂ ಚಿದಂಬರ ಇದ್ದ ಮೇಲೆ ನಿಮಗೆ ಇನ್ನೊಂದು ಸತ್ಸಂಗಕ್ಕೆ ಹೋಗಲಿಕ್ಕೆ ನಾಚಿಕೆ ಆಗುತ್ತೆ, ಇನ್ನೊಂದು ಸತ್ಸಂಗದಲ್ಲಿ ವ್ಯಕ್ತಪಡಿಸ್ಲಿಕ್ಕೆ ನಾಚಿಕೆ ಆಗುತ್ತೆ. ಒಂದು ಸತ್ಸಂಗದಲ್ಲಿ ಅಪ್ಪ ಗುರುನಾಥ ಎಷ್ಟು ಚೆನ್ನಾಗಿ ನನಗೆ ವಿಠಾಬಾಯಿ ಇವತ್ತು ಹೇಳ್ಕೊಟ್ಲು, ಎಂಥ ಅಭಂಗದ ಮುಖಾಂತರ ಜ್ಞಾನವನ್ನು ನೀಡಿದಾಳೆ ವಿಠಾಬಾಯಿ. ಆ ವಿಠಾಬಾಯಿಗೆ ಶತ ನಮನವನ್ನು ಮಾಡಬೇಕು ನಾವು. ಏನು ಸಿಗ್ತಾ ಇದೆ ನಮಗೆ? ಗುರುಗಳು ಇವತ್ತು ಹೇಳಿದ್ರು, ಪೋಥಿ ಪಡ್ಪಡ್ ಜಗ್ ಭಯ ಪಂಡಿತ್ ಭಯಾನಕ್ ಹೋಯ್, ಢಾಯಿ ಆಖರ್ ಪ್ರೇಮಕ ಪಢೇ ಸೋ ಪಂಡಿತ್ ಹೋಯ್. ಅಕ್ಷರದ 2 ಅಕ್ಷರದ ಪ್ರೇಮ ಯಾರಿಗೇನು ಹೇಳ್ಕೊಡೋದು ಅವಶ್ಯಕತೆ ಇಲ್ಲ. ಎಲ್ಲ ಸಂತರಿರ್ತಾರೆ, ಎಲ್ಲರೂ ಪರಬ್ರಹ್ಮ ವಸ್ತು ಎಲ್ಲರ ಒಳಗೂ ಇದೆ. ನಾವೇನು ಬೋಧನೆ ಮಾಡೋದು ಅವಶ್ಯಕತೆ ಇಲ್ಲ. ಎಲ್ಲರೂ ಮಹಾರಾಜರಿದ್ದಾರೆ, ಎಲ್ಲರೂ ಚಿದಂಬರನ ಸ್ವರೂಪ ಇದ್ದಾರೆ. ನೀವು ಹೆಂಗಿದ್ದೀರಾ? ಊಟ ಮಾಡಿದ್ರೇನಮ್ಮ? ತಿಂಡಿ ತಿಂದ್ರಾ? ಔಷಧಿ ತೊಗೊಂಡ್ರಾ? ಆರೋಗ್ಯ ಸರಿ ಇದೆಯಾ? ಎಲ್ಲರೂ ಹೋಗ್ಬರ್ರಿ, ಒಳ್ಳೇದಾಗಲಿ, ಸೇಫ್ ಜರ್ನಿ ಆಗಲಿ. ಇಷ್ಟೊಂದು ಮನುಷ್ಯತ್ವದ ಮಾತು ಬಿಟ್ಟು ಇನ್ನೇನೂ ಹೇಳೋಂಗಿಲ್ಲ. ಇದನ್ನು ಮಾಡಿದ್ರೆ ಭಗವಂತ ನಿಮ್ಮ ಬಾಗಿಲು ಓಪನ್ ಮಾಡ್ತಾನಲ್ಲಿ. ಮನುಷ್ಯತ್ವನೇ ಇಲ್ವಾ ನಮಗೆ? ನಾವು ಎಷ್ಟು ಅಹಂಕಾರದಲ್ಲಿ ಮಾತಾಡ್ತೀವಿ, ಪೈಪೋಟಿ ಮಾಡ್ತೀವಿ, ಅಸೂಯೆತನ ಮಾಡ್ತೀವಿ. ಅದು ಇಲ್ಲಿ ಬಂದುಬಿಟ್ಟು ಇಲ್ಲಿ ಅವನ ಹತ್ರ ಬಂದು ಮಾಡಿದ್ರೆ ನಮ್ಗೆ ಎಂಥದ್ದು ಸಿಗತ್ತಪ್ಪ? ವಿಚಾರ ಮಾಡಿರಿ ಸ್ವಲ್ಪ. ಒಂದಾದರೂ ವಿಚಾರ ಮಾಡಿದ್ರೆ ನಮಗೆ ಆ ಭಗವಂತ ನೋಡ್ಲಿಕ್ಕೆ ಸುತ್ತಮುತ್ತಲು ಚರಾಚರದು ತುಂಬಿದ್ದಾನೆ. ಅದನ್ನು ನೋಡ್ಲಿಕ್ಕೆ ಎಷ್ಟು ಭಾಗ್ಯ ಕೊಟ್ಟಿದ್ದಾನೆ. ಆ ಕಣ್ಣುಗಳು ಕಣ್ಣಿಂದ ನೋಡ್ಲಿಕ್ಕೆ ಭಾಗ್ಯ ಇಲ್ಲ ನಮ್ಮ ಹತ್ರ. ಏನು ಮಾಡೋಣ? ಜೀವನ ಎಲ್ಲ ಹಾಳಾಗೋಯ್ತು. 40 ವರ್ಷ 50 ವರ್ಷ ವೇಸ್ಟ್ ಆಯಿತು.
ಇನ್ನೂ ವೇಸ್ಟ್ ಮಾಡ್ತಾನೆ ಇದ್ದೀವಿ ನಾವು. ವಿಚಾರ ಮಾಡಿ, ವಿಠಾಬಾಯಿ ಹೇಳಿದ್ರು ಏಕಾಂತದಲ್ಲಿ ನಾಮಸ್ಮರಣೆ ಮಾಡಿ, ತೀರ್ಥಾಟನೆ ಒಂದು ಮಾಡಿದ್ರೆ ಸಾಕು, ಎಲ್ಲ ತೀರ್ಥಾಟನೆದು ಪ್ರಸಾದ ನಮಗೆ ಸಿಕ್ಕೋಗುತ್ತೆ. ಎಲ್ಲಿ ಮನಸ್ಸುಚ್ಛ ಇದೆ ಒಂದು ನಿಮ್ಮ ಮನೆಯಲ್ಲೇ ಮನೆ ನೀರೇ ತೀರ್ಥಾಟನೆ. ಗಂಗೆ ಏನಂತಾರೆ, ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇ ಸನ್ನಿಧಂ ಕುರುಂ ಸದಾ. ನನ್ನ ಮನೆ ಒಳಗೆ ಗಂಗಾ ಹರಿತಾಳೆ, ಗೋದಾವರಿ ಹರಿತಾಳೆ, ಎಲ್ಲ ತೀರ್ಥಗಳು ನನ್ನ ಮನೆಯಲ್ಲೇ ಹರಿತಾಳೆ. ಆ ನಲ್ಲಿ ನೀರಿಂದ ಸ್ನಾನ ಮಾಡಿದ್ರೆ ನಾನು ಗಂಗಾ ಸ್ನಾನನೇ ಮಾಡ್ದಂಗಾಯ್ತು ನನಗೆ. ನಾನು ಯಾವ ತೀರ್ಥಾಟನಕ್ಕೂ ಹೋಗೋದಿಲ್ಲ, ಯಾವ ಇದಕ್ಕೂ ಹೋಗೋದಿಲ್ಲ, ಎಲ್ಲೂ ಹೋಗೋದಿಲ್ಲ. ನನ್ನ ಗುರು ನನ್ನ ಒಳಗಿದ್ದಾನೆ, ನನ್ನ ಸದ್ಗುರು ನನ್ನ ಒಳಗಿದ್ದಾನೆ. ಎಲ್ಲ ತೀರ್ಥ ನನ್ನ ಮನೆ ಒಳಗೆ ಇದೆ. ಎಲ್ಲ ಅದೊಂದೇನಿತ್ತಪ್ಪ, ಮನೆಯೇ ಮಂತ್ರಾಲಯ ಮನಸ್ಸೇ ಸುಖ ಸಾಧನ. ಮನೆಯೇ ಮಂತ್ರಾಲಯ ಮನಸ್ಸೇ ಸುಖ ಸಾಧನ, ಮನೆಯೇ ಮಂತ್ರಾಲಯ. ನನ್ನ ಮನೆ ಮಂತ್ರಾಲಯ ಆಗಬೇಕಂತೆ, ಈ ದೇಹ ಮಂತ್ರಾಲಯ ಆಗಬೇಕು. ಇದ್ರಲ್ಲಿ ಯಾರು ಕೂತ್ಕೋಬೇಕು? ಆ ರಾಘವೇಂದ್ರ ಬಂದು ಕೂತ್ಕೋಬೇಕು. ಅಷ್ಟು ಶುದ್ಧವಾಗಿರ್ಬೇಕು ನನಗೆ. ಅವಾಗ ಏನಾಗತ್ತಪ್ಪ, ಆನಂದಿ ಆನಂದ ಆನಂದ ಹೇ ಜಾಣ ಆರತಿಯೋ ವಾಳು ಭಾವೇ ಚಿದಂಬರ. चिदाकाशी मन रमे जेव्हा पूर्ण, त्रिपुटीची हे खूण जेथे लोपत्ता पूर्ण. ऐसे पाहोनिया विठाबाईचे गुण, आरती ओवाळू भावे चिदंबर. ತ್ರಿಪುಟೀಚಿ ಹೇ ಗುಣ ಜೇತೆ ಲೋಪತ್ತಾ ಪೂರ್ಣ. ಒಮ್ಮೆ ಲೋಪತ್ತ ಆಯಿತು ಅಂದರೆ ಎಲ್ಲರಲ್ಲೂ ನೀವು ನೋಡ್ತೀರಿ ಕಣ್ರಿ, ಎಲ್ಲರೂ ಭಗವಂತನ ಕಾಣಿಸ್ತೀರ, ಎಲ್ಲರಲ್ಲೂ ಭಗವಂತ ಕಾಣಿಸ್ತಾನೆ. ಇವತ್ತು ಸಾಕ್ಷಾತ್ ಬ್ರಹ್ಮ ಚೈತನ್ಯ ಮಹಾರಾಜರವ್ರ ದರ್ಶನ ಆಯಿತು. ಕೂಪಗಡ್ಡಿ ಮಹಾರಾಜ ಪ್ರವಚನ ಮಾಡಲಿಕ್ಕೆ ಬಂದಿದ್ದರು. ಸಾಕ್ಷಾತ್ ಅವ್ರು ಕೂತಿರಲಿಲ್ಲ, ಅವ್ರ ಜಾಗದಲ್ಲಿ ಸಾಕ್ಷಾತ್ ನನಗೆ ಬ್ರಹ್ಮ ಚೈತನ್ಯ ಮಹಾರಾಜರು ಕಾಣಿಸ್ತಿದ್ರು. ತಲೆ ಮೇಲೆ ಶ್ರೀಚಕ್ರ ಕಾಣಿಸ್ತಾ ಇತ್ತು. ಎಂಥ ಒಂದು ಮಹದ್ಭಾಗ್ಯದ ದಿವಸ ಇವತ್ತು ಅಂದರೆ, ಆ ಒಂದು ಕ್ಷಣಗಳಿಂದ ನನ್ನಿಂದ ನಾನು ಆಚೆ ಬರಲಿಕ್ಕೆ ಸಾಧ್ಯತೆ ಆಗ್ತಿಲ್ಲ. ಅಷ್ಟು ಒಂದು ಮಹದ್ಭಾಗ್ಯವಾದ ಅನುಭವ ಆಯ್ತು ಇವತ್ತು ನನಗೆ. ಬ್ರಹ್ಮ ಚೈತನ್ಯ ಮಹಾರಾಜರು ಕಣ್ಣು ತುಂಬ ಅವ್ರ ದರ್ಶನ ಕೊಟ್ಟರು. ಇವತ್ತು ತಾಯಿ ರಾಜರಾಜೇಶ್ವರಿ ಶ್ರೀಚಕ್ರದಲ್ಲಿ ದರ್ಶನ ಕೊಟ್ಟರು. ಆ ಸ್ಥಿತಿಯಿಂದ ನನಗೆ ಆ ಪ್ರವಚನ ಆದಾಗಿಂದ ನನಗೆ ಆ ಸ್ಥಿತಿಯಿಂದ ಆಚೆ ಬರಲಿಕ್ಕೆ ಸಾಧ್ಯತೆ ಇಲ್ಲ. ಅವಾಗ ವಿಚಾರ ಮಾಡ್ತೀನಿ, ನಾವೆಲ್ಲ ಏನು ಕೂತ್ಕೊಂಡು ಮಾಡ್ತಿದ್ದೀವಿ? ಒಬ್ಬರ ಬಗ್ಗೆ ಅಸೂಯೆ ಪಡೋದು, ಒಬ್ಬರ ಬಗ್ಗೆ ಕೆಟ್ಟು ಮಾತಾಡೋದು, ಒಬ್ಬರ ಬಗ್ಗೆ ಇದು ಮಾಡೋ ಪರಮಾರ್ಥದಲ್ಲಿ ಇದನ್ನು ಸಾಧಿಸ್ಲಿಕ್ಕೆ ಬಂದಿದ್ದೀವ ನಾವು? ಇದನ್ನು ತೊಗೊಂಡು ಎಲ್ಲಿ ಹೋಗ್ತೀವಿ? ಅವ ಚಿದಂಬರ ಕಾಣಿಸ್ತಾನ ನಮಗೆ? ವಿಚಾರ ಮಾಡಿರಿ, ವಿಚಾರ ಮಾಡಿರಿ, ವಿಚಾರ ಮಾಡಿ ನಮಗೆ ನಾವು ಪ್ರಶ್ನೆ ಹಾಕ್ಕೋಬೇಕು. ಇವತ್ತು ಶ್ರೀ ಮಹಾರಾಜರು ಹೇಳಿದ್ರು, ಭಗವಂತ ನಾನು ಬೇರೆ ಅಲ್ಲ, ಇಲ್ಲೇ ಒಳಗಿದ್ದಾನವನು ಅನ್ನೋ ಪಡ್ಕೋಬೇಕು ಅಂದರೆ ಅಂತಃಕರಣ ಶುದ್ಧಿ ಆಗಬೇಕು, ದೇಹಾಭಿಮಾನ ಹೋಗಬೇಕು. ನಾನು ನನ್ನದು ಕಳಚಿ ಬಿಸಾಕದಾಗ ಮಾತ್ರ ಆಗತ್ತಿದು, ಅದಾಗದಲ್ಲೇ ಹೊರತು ಸಾಧ್ಯತೆಯೇ ಇಲ್ಲ. ರಾಜಾರಾಮ್ ಮಹಾರಾಜರ ಚರಣದಲ್ಲಿ ಪ್ರಾರ್ಥನೆ ಮಾಡೋಣ, ನಮ್ಮ ಅಂತಃಕರಣವನ್ನು ಶುದ್ಧಿ ಮಾಡಪ್ಪ. ಸದ್ಗುರುನಾಥ ಚರಣದಲ್ಲಿ ಮನಪೂರ್ವಕವಾಗಿ ನಾನು ನತಮಸ್ತಕನಾಗಬೇಕು. ಏನು ಪ್ರಶ್ನೆ ಇರಬಾರ್ದು, ಏನು ಉತ್ತರಗಳಿರಬಾರ್ದು. ಗುರು ಹತ್ರ ಹೋದಾಗ ಒಂದು ಪ್ರಶ್ನೆಗೂ ಜಾಗ ಇರಬಾರ್ದು. ಎಲ್ಲಿ? ಕಾಯ ವಾಚ ಮನಸ, ಬಾಯಿಂದ ಕೇಳಬಾರ್ದು, ಮನಸ್ಸಿಂದ ವಿಚಾರ ಮಾಡಬಾರ್ದು. ಹಿಂಗೆ ಯಾಕೆ ಹೇಳಿದ್ರು ಅವ್ರು ನನ್ನ ಸಲುವಾಗಿ ಅಂತ. ಅದು ಒಂದು ಕ್ಷಣಕ್ಕೂ ವಿಚಾರ ಬರಬಾರ್ದು. ಆವಾಗ ನಿಮ್ಮ ಪರಿಪೂರ್ಣವಾದ ಸಮರ್ಪಣಾ ಭಾವ ಆದಾಗ ಅವನು ಡ್ಯಾಮ್ ಗೇಟ್ಸ್ ಓಪನ್ ಮಾಡ್ತಾನೆ ನಿಮಗೆ. ಅಲ್ಲಿವರೆಗೂ ಗೇಟ್ ಓಪನ್ ಮಾಡೋದಿಲ್ಲ ಅವನು. ಅದಕ್ಕೆ ಅವ್ರು ಹೇಳ್ತಿದ್ರು, ಯಾರಪ್ಪ? ಸೂರದಾಸ್ ಮಹಾರಾಜರು. ಪ್ರಭುಜಿ ಮೋರೆ ಪ್ರಭುಜಿ ಮೋರೆ ಅವಗುಣ ಚಿತ್ ನಾಧರು. प्रभुजी मोरे अवगुण चित नाधरो. समदर्शी है नाम तिहारो, समदर्शी है नाम तिहारो. चाहे तो पार करो प्रभुजी मोरे अवगुण ಚಿತ್ತ ನಾಧರೋ. ನನ್ನ ಅವಗುಣಗಳನ್ನು ನಿನ್ನ ಚಿತ್ತದಲ್ಲಿ ಇಟ್ಕೋಬೇಡಪ್ಪ ಪ್ರಭು ಕೃಷ್ಣ. ಹೇ ಮುರಾರಿ, ನನ್ನನ್ನು ಪಾರು ಮಾಡು. ನಿನ್ನ ಸಮದರ್ಶಿ ನೀನು, ನಿನ್ನಲ್ಲಿ ಪಕ್ಷಪಾತವಿಲ್ಲ, ಭೇದ ಭಾವವೂ ಇಲ್ಲ. ನನ್ನನ್ನು ಉದ್ಧಾರ ಮಾಡು ತಂದೆ. ನನ್ನ ಅವಗುಣಗಳನ್ನು ಹೊಟ್ಟೆ ಒಳಗೆ ಹಾಕ್ಕೊಂಡು ನನ್ನನ್ನು ಉದ್ಧಾರ ಮಾಡು. ಅನುತಾಪ ಪಶ್ಚಾತ್ತಾಪ ಭಾವನೆಯಿಂದ ಪ್ರಭುನ ಪರಮಾತ್ಮನನ್ನು ಮೊರೆ ಹೊಕ್ಕಿದಾಗ ಅವನು ನನ್ನ ಅವಗುಣಗಳನ್ನು ಹೊಟ್ಟೆ ಒಳಗೆ ಹಾಕ್ಕೊಂಡು ನಾನು ಉದ್ಧಾರ ಮಾಡ್ತಾನೆ. ಒಮ್ಮೆ ಅವಗುಣಗಳನ್ನು, ನನ್ನ ಅವಗುಣಗಳಿದೆಯಪ್ಪ ಒಪ್ಕೊಳ್ಳಪ್ಪ ಅಂತ ಅವನಿಗೆ ಹೋಗಿ ಹೇಳಿದ್ರೆ
ಮತ್ತೆ ಪುನಃ ಆ ಮಿಸ್ಟೇಕ್ ಮಾಡಬಾರ್ದು ನಾವು ಅಂತ ಹೇಳುತ್ತಾ ರಾಜಾರಾಮ್ ಮಹಾರಾಜರ ಚರಣಕ್ಕೆ ಅಭಂಗವನ್ನು ಅರ್ಪಿಸುತ್ತಾ ಲೋಕ ಸಮಸ್ತ ಸುಖಿನೋ ಭವಂತು. ಜೈ ಚಿದಂಬರ. ಲೋಕ ಸಮಸ್ತ ಸುಖಿನೋ ಭವಂತು.